ನ್ಯಾಯವಾಗಿ ನನಗ್ ಸೇರ್ಬೇಕಾಗಿರೋ ಒಡವೆ ಅದು. ಸ್ವಲ್ಪ ಜರ್ಗಾ ಕಡೆ. ತ್ರಿಲೋಚನಾ, ಈಗೆಲ್ಲ ಒಡವೆನೂ ನಮ್ಮ ಅಕ್ಕನೇ ಇಟ್ಕೊಂಡ್ಲು ಅಂತ ಅನ್ಕೋ. ಇಶಾನಿ ಈ ಮನೆ ಸೊಸೆ ಆದ್ಮೇಲೆ ಆ ಎಲ್ಲ ಒಡವೆ ಯಾರಕ್ ಸೇರುತ್ತೆ? ನಮ್ ಇಶಾನಿಗೆ. ಅಂದ್ಮೇಲೆ ನಮ್ಗೆ ಬಂದ ಹಾಗಲ್ವಾ? ಅದೆಲ್ಲ ಮುಂದಿನ ಕತೆ. ಈಗ ನನಗೇನ್ ಸೇರ್ಬೇಕೋ ಅದು ಸೇರ್ಬೇಕು. ಅದು ನನ್ನ ಒಡವೆ. ಇಟ್ಸ್ ಮೈ ರೈಟ್ಸ್. ತ್ರಿಲೋಚನಾ, ನಾನ್ ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ, ಹಠ ಮಾಡ್ಬೇಡ. ಈ ಕೋಪ ದರ್ಪ ಎಲ್ಲ ನಿಮ್ಮಮ್ಮನ್ ಮುಂದೆ ತೋರ್ಸಿ, ಆವಾಗ್ಲಾದ್ರೂ ನನಗ್ ಸಿಗ್ಬೇಕಾಗಿರೋ ಒಡವೆ ಸಿಗತ್ತೆ. ಓ, ನಿಮ್ ಅಕ್ಕ ಮಾತ್ರ ಎಲ್ಲ ಒಡವೆಗಳು ಹಾಕೊಂಡ್ ಮೆರಿಬೇಕು, ನಾನ್ ಮಾತ್ರ ಬಿಚ್ಚಾಲೆ ಗೌರವನ್ ತರ ಇರ್ಬೇಕಾ? ತ್ರಿಲೋಚನಾ, ನಿನ್ನ ಹತ್ರನೂ ಬೇಕಾದಷ್ಟು ಒಡವೆ ಇದೆಯಲ್ಲೇ, ಯಾಕೆ ಹೀಗಾಡ್ತಾ ಇದೀಯಾ? ನೋಡು, ಹೆಂಗಸರಿಗೆ ಸುಂದರವಾದ ಒಡವೆ ಅಂದ್ರೆ ಅವ್ರ ನಗು. ನೀನು ನಗ್ನಗ್ತಾ ಇರು, ಸುಂದರವಾಗಿ ಕಾಣಿಸ್ತೀಯಾ. ಈ ಕತೆ ಪುರಾಣ ಎಲ್ಲ ಹೇಳಿ ನನ್ನ ಡೈವರ್ಟ್ ಮಾಡ್ಬೇಡಿ. ನಾಳೆ ಪೂಜೆ ಇದೆ. ಪೂಜೆ ಆಗೋ ತನಕ ಸುಮ್ನೆ ಇರ್ತೀನಿ. ಪೂಜೆ ಆದ ನಂತರ ಆ ಒಡವೆ ನನಗ್ ಸೇರ್ಬೇಕು. ಅದೆಲ್ಲ ಸೇರೋ ಹಾಗೆ ಮಾಡೋ ಜವಾಬ್ದಾರಿ ನಿಮ್ದು. ಆಗಲ್ಲ ಅಂದ್ರೆ? ಆಗಲ್ಲ ಅಂದ್ರೆ ನಾಳೆ ಈ ಮನೇಲಿ ಗಲಾಟೆ ಆಗತ್ತೆ. ಅದಕ್ ನಾನ್ ಜವಾಬ್ದಾರಿ ಅಲ್ಲ, ನೀವೇ ಹೊಣೆ. ಅದ್ ಏನು ಮಾಡ್ತಿರೋ ಮಾಡಿ. ಏ ಏ ಏ ತ್ರಿಲೋಚನಾ, ಏನಿದು ಇಷ್ಟೊಂದು ಅಮೌಂಟ್ ಡಿಫ್ರೆನ್ಸ್ ಬರ್ತಿದೆಯಲ್ಲ, ಒಂದು ಟ್ಯಾಲಿನೇ ಆಗ್ತಿಲ್ಲ. ಇದಕ್ಕೆ ಆ ಲಕ್ಕಿನೇ ಕಾರಣ ಇರ್ಬೇಕು. ಎಲ್ಲ ಅವನು. ಲಕ್ಕಿ, ಲಕ್ಕಿ, ಏನ್ ಭೈರವಿ ಕರೆದಿದ್ದು? ನೀನ್ ಮೊನ್ನೆ ಯುರೋಪ್ ಟ್ರಿಪ್ಪಿಗೆ ಹೋಗಿದ್ದಲ್ಲ? ಹಾ ಹೌದು. ಹೇಗಿತ್ತು ಯುರೋಪ್? ಸಖತ್ತಾಗಿತ್ತು. ನೆಕ್ಸ್ಟ್ ಟೈಮ್ ಹೋಗ್ಬೇಕಾದ್ರೆ ನಿನ್ನ ಜಾನನ್ನ ಕರ್ಕೊಂಡು ಹೋಗ್ತೀನಿ. ಓ ಹೌದಾ, ಅಷ್ಟೊಂದ್ ಚೆನ್ನಾಗಿತ್ತ ಯುರೋಪು? ಫಾರಿನ್ ಕಂಟ್ರಿ ಅಲ್ವಾ, ಸೂಪರ್ ಆಗಿತ್ತು. ಜಾಗನೂ ಸಖತ್ತಾಗಿರುತ್ತೆ. ನೀನ್ ಟ್ರಿಪ್ ಹೋಗ್ ಬಂದ್ಯಲ್ಲ, ಅದಕ್ಕೆ ದುಡ್ಡೆಲ್ಲಿತ್ತು? ಕಂಪ್ನಿ ಅಕೌಂಟಿಂದಾನೇ ದುಡ್ಡು ತೆಗ್ದಿದ್ಯಾ ಅಲ್ವಾ? ಭೈರವಿ, ಯಾವ ದುಡ್ಡಾದ್ರೇನು ಎಲ್ಲ ನಮ್ಮನೆಗೆ ಸೇರ್ಬೇಕು ತಾನೇ. ಅದ್ರ ತಗೊಂಡ್ರೆ ತಪ್ಪೇನು? ಹೇಳ್ತೀನಿ, ಅವಸರ ಯಾಕೆ, ನಿಧಾನಕ್ ಹೇಳ್ತೀನಿ. ಅರೆ ಭೈರವಿ, ಈ ಫೈಲ್ ಯಾಕೆ ತಗೊಂಡ್ಲು? ಅಯ್ಯೋ, ಇದು ನೋಡಿದ್ರೆ ನಂದೆಲ್ಲ ಬಂಡವಾಳ ಬಯಲಾಗ್ಬಿಡುತ್ತಲ್ಲಪ್ಪ. ಏನ್ ಮಾಡೋದು? ಭೈರವಿ, ಇದೆಲ್ಲ ಆಫೀಸ್ ಫೈಲು. ಅದರಲ್ಲೂ ಇದೆಲ್ಲ ಅಕೌಂಟ್ ಡಿಪಾರ್ಟ್ಮೆಂಟ್ ಸೇರಿ ಫೈಲ್ಗಳು. ಇದನ್ನ ತಗೊಂಡು ನೀನೇನ್ ಮಾಡ್ತಿದ್ಯಾ? ನೋಡಿಲ್ಲಿ, ಇದ್ರ ಬಗ್ಗೆ ನಿನಗೇನು ಗೊತ್ತಿಲ್ವಾ? ಭೈರವಿ, ಇದ್ರಲ್ಲಿ ಗೊತ್ತಾಗುವಂಥದ್ದು ಏನಿದೆ? ಏನು ಇಲ್ಲ ಅಲ್ವಾ? ಹಾಗೇನಾದ್ರು ಇದ್ದಿದ್ರೆ ನಾನೇ ಹೇಳ್ತಿದ್ದೆ. ಬರೀ ಟ್ರಿಪ್ ಅಂತ ಮಾತ್ರ ಅಲ್ಲ, ಕಂಪ್ನಿ ಅಕೌಂಟಿಂದ ತುಂಬಾ ದುಡ್ಡು ತೆಗ್ದಿದ್ಯಾ, ಹೌದು ತಾನೆ? ಯಾಕೆ ಮಾತಾಡ್ತಿಲ್ಲ ಲಕ್ಕಿ? ಅಪ್ಪ ನಿನ್ ಪರ್ಸನಲ್ ಅಕೌಂಟ್ಗೆ ಅಂತ ದುಡ್ಡು ಹಾಕ್ತಿದ್ದಾರೆ ತಾನೆ, ಮತ್ ಕಂಪ್ನಿ ದುಡ್ಡು ಯಾಕೆ ನಿನ್ಗೆ? ಭೈರವಿ, ಮಾವ ಹಾಕ್ತಿರೋ ದುಡ್ಡು ನಂಗೆ ಸಾಲ್ತಿಲ್ಲ. ನಾನ್ ಏನ್ ಮಾಡ್ಲಿ? ನಾನ್ ಏನ್ ಮಾಡ್ಲಿ ಅಂತ ಹೇಳೋದಕ್ ನಾಚಿಕೆ ಆಗಲ್ವಾ ಲಕ್ಕಿ? ನೀನ್ ದುಡಿಯೋದಕ್ಕೆ ಪ್ರತಿಫಲವಾಗಿ ದುಡ್ಡು ನಿನಗ್ ಬರುತ್ತೆ. ಆ ದುಡ್ಡು ಬಿಟ್ಟು ಕಂಪ್ನಿ ಅಕೌಂಟಿಂದ ಪರ್ಸನಲ್ ಯೂಸ್ ಮಾಡಿದ್ರೆ ಸರಿ ಇರಲ್ಲ, ಅರ್ಥ ಆಯ್ತಾ? ಇದನ್ನೆಲ್ಲ ಕೌಂಟ್ ಮಾಡಿದ್ರೆ ಎಷ್ಟಾಗುತ್ತೆ ಗೊತ್ತಾ? ಒಂದು ದೊಡ್ಡ ಅಮೌಂಟ್ ಆಗುತ್ತೆ. 1 ಕೋಟಿ. ಅಂದ್ರೆ ಇವಳಿಗೆ ನನ್ನ ಬಗ್ಗೆ ಎಲ್ಲ ಗೊತ್ತಾಗಿದೆ. ದುಡ್ಡಿನ ಲೆಕ್ಕ ಎಲ್ಲ ಕರೆಕ್ಟಾಗಿ ಹೇಳ್ತಿದ್ದಾಳೆ. ಏನ್ ಮಾಡೋದಪ್ಪ? ಲಕ್ಕಿ, ಏನ್ ಯೋಚನೆ ಮಾಡ್ತಿದ್ಯಾ? ಏನ್ ಹೇಳಿ ತಪ್ಪಿಸ್ಕೊಳ್ಳೋದು ಅಂತ ನೋಡ್ತಿದ್ಯಾ?
ಕಂಪ್ನಿಗೆ ಯಾಮಾರಿಸಿ ದುಡ್ಡನ್ನೆಲ್ಲ ಹೀಗ್ ತಗೊಂಡಿದ್ಯಾ ಅಲ್ವಾ ಲಕ್ಕಿ? ಇಲ್ಲ ಭೈರವಿ, ನಾನೇನು ಮಾಡಿಲ್ಲ. ಅಷ್ಟೊಂದು ದುಡ್ಡು ನಾನು ತಗೊಂಡಿಲ್ಲ. ಓ ಹೌದಾ, ಸರಿ. ನೀನ್ ಯಾಕೆ ಬೇವ್ರ್ತಿದ್ಯಾ? ಲಕ್ಕಿ, ನೀನ್ ಚಿಕ್ಕವನಿಂದನೂ ನನ್ನ ಫ್ರೆಂಡು, ನನ್ನ ಅತ್ತೆ ಮಗ, ಅದೆಲ್ಲ ಹೌದು. ಅದ್ರಲ್ಲೂ ನಮ್ ಕಂಪನಿ ವಿಷಯ ಅಂತ ಬಂದಾಗ ನಾನು ಅದನ್ನೆಲ್ಲ ನೋಡಲ್ಲ. ಅಪ್ಪ ನಂಬಿಕೆಯಿಂದ ಕಂಪ್ನಿ ಕೆಲಸ ನಿನ್ ಕೊಟ್ಟಿದ್ದಾರೆ ಅಂದ್ರೆ ನೀನ್ ಅದಕ್ಕೆ ಸರಿಯಾಗಿ ಕೆಲಸ ಮಾಡಿ ನಂಬಿಕೆ ಉಳಿಸ್ಕೋಬೇಕು. ಅದು ಸಮಜಾಯಿಷಿಗಳು ಸಾಕು. ಇವಾಗ ನನ್ನ ಅಕೌಂಟ್ಸ್ ಚೆಕ್ ಮಾಡುವಾಗ ಇದೆಲ್ಲ ಗೊತ್ತಾಯ್ತು. ಆ ಅಷ್ಟು ದುಡ್ಡು ಎಲ್ಲಿ ಹೋಯ್ತು, ಏನಾಯ್ತು ಅನ್ನೋದ್ರ ಬಗ್ಗೆ ಮಾಹಿತಿನೇ ಇಲ್ಲ. ಲಕ್ಕಿ, 1 ಕೋಟಿ ಅಲ್ವಾ? ನಾನೇನೋ ಸುಮ್ಮನೆ ಇರ್ತೀನಿ. ಬಟ್ ಆಡಿಟಿಂಗ್ ಆಗೋ ಟೈಮಲ್ಲಿ ಡ್ಯಾಡ್ಗೆ ನಾನು ಇನ್ಫಾರ್ಮ್ ಮಾಡ್ಬೇಕಲ್ವಾ? ಮಾವಂಗ, ಅಯ್ಯೋ ದೇವ್ರೆ, ಇವಾಗ ಏನ್ ಮಾಡೋದು? ಯಾವ್ದು ಆಗ್ಬಾರ್ದು ಅನ್ಕೊಂಡಿದ್ನೋ ಅದೆಲ್ಲ ಹಾಗೆ ಹೋಯ್ತು. ಇಷ್ಟ ದಿನ ಸುಮ್ಮನಿದ್ದವಳು ಈಗ ಲೆಕ್ಕ ನೋಡಕ್ ಯಾಕೆ ಹೋಗ್ಬೇಕಿತ್ತು? ಏನ್ ಮಾಡೋದಪ್ಪ, ಒಳ್ಳೆ ಪೀಕ್ಲಾಟ ಆಯ್ತಲ್ಲಪ್ಪ ದೇವ್ರೇ. ಪ್ಲೀಸ್ ಭೈರವಿ, ಇದನ್ನ ಇಲ್ಲೇ ಬಿಟ್ಬಿಡು. ಹೇಗಾಗುತ್ತೆ ಲಕ್ಕಿ? ನೋಡು, ಅಪ್ಪ 4 ದಿನ ಅಂತ ಬಾಂಬೆಗೆ ಹೋಗಿದ್ದಾರೆ. ಆಫೀಸ್ ವಿಷಯಕ್ಕೆ ಹೋಗಿರೋದು ನಾನೇ ಕಳ್ಸಿರೋದು. ಅವರೇ ಹೋಗ್ಬೇಕು ಅಂತ ನಾನೇ ಖುದ್ದಾಗಿ ಕಳ್ಸಿದ್ದೀನಿ ಅಂದ್ರೆ ಎಂತ ಇಂಪಾರ್ಟೆಂಟ್ ವಿಷಯ ಇರ್ಬೋದು ಅಂತ ಯೋಚನೆ ಮಾಡು. ಅಪ್ಪ ಕಂಪ್ನಿನ ಇನ್ನೂ ಬೆಳೆಸ್ಬೇಕು ಅಂತಿದ್ದಾರೆ. ನಿನ್ನಂತವ್ರು ಒಂದಿಬ್ರು ಸಿಕ್ಕಿದ್ರೆ ಕಂಪ್ನಿ ಮುಚ್ಬೇಕಾಗತ್ತೆ ಅಷ್ಟೇ. ಬೇರೆಯವ್ರ ದುಡ್ಡಿನ ಮೇಲೆ ಯಾಕೆಷ್ಟು ವ್ಯಾಮೋಹ ಲಕ್ಕಿ? ನೀವೆಲ್ಲ ಗೆದ್ಲು ಹುಳುತ್ತರ ಎಲ್ಲಾನು ಹಾಳ್ ಮಾಡ್ಬೇಕು ಅಂತಾನೆ ಹುಡ್ತೀರ. ನಿಜ ಹೇಳು ಲಕ್ಕಿ, ಈ ದುಡ್ಡನ್ನ ಏನ್ ಮಾಡ್ದೆ? ಓ, ಭೈರವಿಗೆ ಎಲ್ಲ ವಿಷಯ ಗೊತ್ತಾಗಿದೆ. ನಾನೀಗ ನನ್ನನ್ನು ಉಳಿಸ್ಕೊಳ್ಬೇಕು ಅಂದ್ರೆ ತಪ್ಪುಗಳನ್ನೆಲ್ಲ ಒಪ್ಕೊಳ್ಳೇಬೇಕು. ಏನ್ ಮಾಡ್ಲಿ? ಹೌದು, ಆ ದುಡ್ಡನ್ನು ನಾನೇ